ಬಸವ ಜಯಂತಿ ಅಂಗವಾಗಿ ಮೂಗನಹಳ್ಳಿಯಲ್ಲಿ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಬಾಣವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೂಗನಹಳ್ಳಿ ಗ್ರಾಮದಲ್ಲಿರುವ ಸುಮಾರು ವರ್ಷಗಳ ಇತಿಹಾಸವುಳ್ಳ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಮಾಜ ಸೇವಕರು ಕೊಡಗೈದಾನಿ ಬಾಡವಾಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ರವರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವೇಶ್ವರ ಸ್ವಾಮಿಗೆ ಬೆಳಗ್ಗಿನಿಂದಲೇ ಹೋಮ ಹವನ ಸೇರಿದಂತೆ ವಿಶೇಷ ಹೂವಿನಿಂದ ಅಲಂಕಾರ ಮಾಡಿ ಮಜ್ಜಿಗೆ ಪಾನಕ ಕೋಸಂಬರಿ ವಿತರಿಸಿದರು. ಸಮಾಜದ ಮುಖಂಡರಾದ ರೇಣುಕಾ ಪ್ರಸಾದ್ ಮಾತನಾಡಿ, ಬಸವಣ್ಣನವರ ಬೋಧನೆ ಹಾಗೂ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಸಾಮಾಜಿಕ ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಬೇಕು. ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಬೋಧನೆಗಳನ್ನು ಅವರ ಸಾಮಾಜಿಕ ಕಳಕಳಿಯನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಅವರ ಬಡವರ ಉನ್ನತಿಗಾಗಿ ಶ್ರಮಿಸಿದರು ಎಂದು ಹೇಳಿದರು. ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 12ನೇ ಶತಮಾನದಲ್ಲಿದ್ದಂಥ ನಮ್ಮ ಬಸವಣ್ಣವ್ರನ್ನ ಅವರ ಸವಿನೆನಪಿಗಾಗಿ ಅವರ ತತ್ವಜ್ಞಾನಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ಇಲ್ಲಿ ಎಲ್ಲರೂ ನಾವು ಬಸವ ಜಯಂತಿ ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಇಷ್ಟು ವರ್ಷದಿಂದ ಆಚರಿಸ್ಕೊಂಡು ಬರ್ತೀವಿ ಸರ್ ಇದು ಗ್ರಾಮದಲ್ಲಿ? ಇದು ನಮ್ಮಲ್ಲಿ ತಲಾಂತರದಿಂದ ಈ ಊರಲ್ಲಿ ಬಸವ ಜಯಂತಿ ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲಿಗೆ ಏನಾಯಿತು ಅಂತಂದರೆ ದೇವರ ಮೆರವಣಿಗೆ ಹೊಡಿಸಿ ದನಕರುಗಳೆಲ್ಲ ಸ್ನಾನ ಅವಕ್ಕೆಲ್ಲ ಮೈ ತೊಳೆದು ಅವಕ್ಕೆಲ್ಲ ಅಲಂಕಾರ ಮಾಡಿ ಊರು ಸುತ್ತಲೂ ಮೆರವಣಿಗೆ ಮಾಡ್ತಾಯಿದ್ದು. ಈಗೆಲ್ಲ ಅವೆಲ್ಲ ಕಮ್ಮಿ ಆಗೈತೆ, ಅದರಿಂದ ದೇವರ ಮೆರವಣಿಗೆಯನ್ನು ಹೊಡ್ಸಲ್ಲ. ಇಲ್ಲಿ ಊರಿನ ಜನ ಎಲ್ಲ ಸಮ್ಮುಖದಲ್ಲಿ ಮಹಾಮಂಗಳಾರತಿ ಮಾಡಿ ಬಸವಣ್ಣವ್ರಿಗೆ ನಂದಿಗೆ ಮಹಾಮಂಗಳಾರತಿ ಮಾಡಿ ಬಸವಣ್ಣವ್ರನ್ನು ಮತ್ತು ಶಿವಕುಮಾರ ಸ್ವಾಮೀಜಿಯವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಬಸವ ಜಯಂತಿ ಕಾರ್ಯಕ್ರಮ ಈಗ ಅದ್ದೂರಿಯಾಗಿ ತಲಾಂತರದಿಂದಲೂ ಮಾಡ್ಕೊಂಬತ್ತಾ ಇದ್ದೀವಿ. ಸರಿ, ವರ್ಷ ಜಾಸ್ತಿ ಬಿಸಿಲು, ಜನ ತತ್ತರಿಸ್ತವ್ರೆ, ಏನು ಹೇಳ್ತೀರಾ ಸರ್? ಭಾಳ ಅದಂತೂ ಪ್ರಕೃತಿ ವಿಕೋಪ, ಅದು ನಾವು ಮಾಡೋ ಅಂಥದ್ದಲ್ಲ, ದೇವರೆಲ್ಲೋ ಮುನ್ಸ್ಕೊಂಡಿದ್ದ. ಆದರೆ ಮೊನ್ನೆ ಅಮಾವಾಸ್ಯೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಮಳೆ ಆಗಿದೆ. ಇನ್ನು ಮಳೆ ಕಂಟಿನ್ಯೂಸ್ ಆಗ್ತದೆ, ಮಳೆ ಬೆಳೆಗಳು ಚೆನ್ನಾಗಿ ಆಗ್ತದೆ. ಭರಣಿ ಮಳೆ ಕೊನೆಯ ಪಾದದಲ್ಲಿ ಬಂದಿರೋದ್ರಿಂದ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ತವೆ, ಸಮೃದ್ಧಿಯಾಗಿ ನೀರು ಎಲ್ಲ ಬಂದು ಬೆಳೆ ಸಮೃದ್ಧಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಪ್ರತಿ ವರ್ಷವೂ ನಮ್ಮ ತಂದೆ ತಾತಂದಿರ ಕಾಲದಿಂದಲೂ ಪುರಾತನ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ವಿ. ಇತ್ತೀಚೆಗೆ ಈಗ ತಾನೇ ಮಾತಾಡಿದಂತಹ ರೇಣುಕಾ ಪ್ರಸಾದ್ ಅವರು ಅವರ ಕುಟುಂಬದಿಂದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಸುಮಾರು ಅಲ್ಲಿಗೆ 11ನೇ ವರ್ಷ ನಡೀತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಬಸವಣ್ಣ ಮತ್ತು ಶಿವಕುಮಾರ ಸ್ವಾಮಿ ಪ್ರತಿಷ್ಠಾಪನೆ ಕೂಡ ಅವರೇ ಶಿಲಾನ್ಯಾಸ ಮಾಡಿಸಿದ್ರು. ಹಾಗಾಗಿ ಪ್ರತಿ ವರ್ಷ ಈ ಒಂದು ಮರಣ ದಿನಾಂಕದಿಂದ ಬಸವಣ್ಣವರ ಜಯಂತಿ ಹಾಗೂ ನಮ್ಮ ನಂದೀಶ್ವರನ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ವಿ. ಗ್ರಾಮದ ಸಂಪೂರ್ಣವಾಗಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ಇವತ್ತಿನ ದಿವಸ ಒಂದು ಪಾನಕ, ಹೆಸರುಬೇಳೆ, ಮಜ್ಜಿಗೆ ವಿತರಣೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರೂ ಒಂದು ಸಹಮತದಿಂದ ತೀರ್ಮಾನ ಮಾಡಿದ್ದೀವಿ. ನಮ್ಮ ಹೆಸರು ಪ್ರಕಾಶ್ ಅಂತ.